ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬಾಳೆಹಣ್ಣನ್ನು ಉಪಯೋಗಿಸಿ ಚಾಕ್ಲೇಟ್ ಕಪ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕಪ್ ಕೇಕ್ ಮಾಡೋದಕ್ಕೆ ನಾನು ಮೊಟ್ಟೆ ಆಗಲಿ ಮೊಸರಾಗಲಿ ಬಳಸ್ತಾ ಇಲ್ಲ. ಈ ಕಪ್ ಕೇಕ್ನ ನಾನು ಓವನ್ನಲ್ಲಿ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾನು ಗ್ಯಾಸ್ ಸ್ಟವ್ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡಿ ತೋರಿಸುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಚಾಕ್ಲೇಟ್ ಕಪ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನು ಒಂದು ಕಡಾಯಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದರಲ್ಲೊಂದು ಅಲ್ಯೂಮಿನಿಯಂ ಪ್ಲೇಟ್ ಇಟ್ಟು ಮುಚ್ಚಿ ಒಂದು 10 ಮಿನಿಟ್ಸು ಅದನ್ನ ಬಿಸಿ ಮಾಡ್ಕೊತೀನಿ. ಈಗ ಒಂದು ಮಿಕ್ಸರ್ ಜಾರಿಗೆ ನಾನು ಒಂದು ಬಾಳೆಹಣ್ಣನ್ನು ಅದನ್ನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದೇ ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದು ಪಚ್ಚ ಬಾಳೆಹಣ್ಣು. ಈ ಕೇಕ್ ಮಾಡೋದಕ್ಕೆ ಏಲಕ್ಕಿ ಬಾಳೆಹಣ್ಣನ್ನು ಬಳಸಬೇಡಿ. ಈ ಪಚ್ಚ ಬಾಳೆಹಣ್ಣನ್ನು ನೀವು ಬಳಸಿದರೆ ತುಂಬ ಒಳ್ಳೆಯದು. ಈಗ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಗ್ರೈಂಡ್ ಮಾಡಿದ್ದಾಗಿದೆ. ಇದು ಈ ರೀತಿಯಾಗಿ ಫುಲ್ ಪೇಸ್ಟ್ ಆಗಬೇಕು. ಏನು ಗಂಟು ಅದು ಏನೂ ಇರಬಾರ್ದು. ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಈಗ ನಾವು ಗ್ರೈಂಡ್ ಮಾಡಿದ್ವಲ್ವ ಬಾಳೆಹಣ್ಣನ್ನು, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು 1/4 ಕಪ್ಪು ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕೋತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಬಾಳೆಹಣ್ಣು ಮತ್ತು ಎಣ್ಣೆ ಹೊಂದ್ಕೊಳ್ಳೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಈಗ ಎಣ್ಣೆ ಮತ್ತು ಬಾಳೆಹಣ್ಣು ಮಿಶ್ರಣ ಹೊಂದ್ಕೊಂಡಾಗಿದೆ. ಈಗ ನಾವು ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೋಬೋದು. ಹಾಗೆ ನಾನು ಇಲ್ಲಿ 1 ಚಮಚನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೂ ಒಂದು ಅರ್ಧ ಚಮಚನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಒಂದು 2 ಚಿಟಿಕೆನಷ್ಟು ಉಪ್ಪು ಹಾಕೋಬೇಕು. ಇದು ಆಪ್ಷನಲ್ಲು. ನಾನಿಲ್ಲಿ ಚಾಕ್ಲೇಟ್ ಕಪ್ ಕೇಕ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಜರಡಿ ಹಿಡಿದುಕೊಳ್ಳೋಣ. ಅಂದರೆ ಏನಾದರೂ ಗಂಟಿದ್ದರೆ ಅದು ಹೋಗಲಿ ಅಂತ ಅಷ್ಟೇ. ಈಗ ಇದು ಜರಡಿ ಹಿಡಿದದ್ದಾಗಿದೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಈಗ ಇದು ಮಿಕ್ಸ್ ಮಾಡಿದ್ದಾಗಿದೆ. ಈಗ ನಾವು ಇದಕ್ಕೆ ಹಾಲನ್ನ ಹಾಕೊಳ್ಳೋಣ. ನಾನಿಲ್ಲಿ 1/3 ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ವಲ್ಪವೇ ಹಾಕೋತಾ ನಾನು ಕಲಿಸ್ತಾ ಹೋಗ್ತೀನಿ. ಈಗ ಕಲಿಸ್ಬೇಕಾದ್ರೂ ನಾವು ಒಂದೇ ಡೈರೆಕ್ಷನಲ್ಲಿ ಕಲಿಸ್ಬೇಕು, ಅಥವಾ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಕಲಿಸ್ಕೋಬೇಕು. ನೋಡಿ, ಈಗ ಕಲಿಸಿದ್ದಾಗಿದೆ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಂತ ನಾನು ಇಲ್ಲಿ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಟೋಟಲಾಗಿ ನಾವು 1/4 ಕಪ್ನಷ್ಟು ನಾವು ಇಲ್ಲಿ ಹಾಲನ್ನು ಉಪಯೋಗಿಸಿದ್ದೀವಿ. ಈಗ ಚೆನ್ನಾಗಿ ಅದನ್ನು ಕಲಿಸ್ಕೊತಾ ಹೋಗಬೇಕು. ತುಂಬ ಓವರ್ ಮಿಕ್ಸ್ ಮಾಡಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರುವವರೆಗೂ ನಾವು ಕಲಿಸಿದ್ರೆ ಸಾಕು. ಈಗ ಕಲಿಸಿದ್ದಾಗಿದೆ. ಈಗ ಇದಕ್ಕೆ ನಾವು ಒಂದು 1/2 ಚಮಚನಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಚಾಕ್ಲೇಟ್ ಎಸೆನ್ಸು ಹಾಕೋಬೋದು. ಹಾಗೆ ಇದ್ರ ಜೊತೆಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಚೋಕೋ ಚಿಪ್ಸ್ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಸಿದ ಮೇಲೆ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ.
ನಾನಿಲ್ಲೊಂದು ಸ್ಟೀಲ್ ಬಟ್ಲನ್ನು ತೊಗೊಂಡಿನಿ, ಅದಕ್ಕೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ ಕಪ್ ಕೇಕ್ ಮಾಡ್ತಾರಲ್ವ ಆ ಪೇಪರ್ ಕಪ್ನ ಇಡ್ತಾ ಇದ್ದೀನಿ. ಇಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಹೀಗೆ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾನು 1 ಚಮಚದಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಬೇಗ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಓವರ್ ಮಿಕ್ಸ್ ಮಾಡಬಾರ್ದು. ಸೊ ಇದಾಗಿದೆ. ಈಗ ಇದನ್ನು ನಾವು ಮೊದಲೇ ಕಪ್ಪನ್ನ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಳ್ಳೋಣ. ಒಂದು 3-4ನಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಮೇಲ್ಗಡೆ ಒಂದು ಸ್ವಲ್ಪ ಚೋಕೋ ಚಿಪ್ಸ್ ಹಾಕೋತಾ ಇದ್ದೀನಿ. ಹೀಗೆ ಎಲ್ಲ ಕಪ್ನೂ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ಮುಂಚೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಲ್ವ ಅದರಲ್ಲಿ ಈಗ ನಾವು ಒಂದೊಂದೇ ಕಪ್ನ ಇಡ್ತಾ ಹೋಗೋಣ. ಈಗ ಎಲ್ಲ ಕಪ್ನ ಇಟ್ಟಿದ್ದಾಗಿದೆ. ಈಗ ಇದನ್ನು ಮುಚ್ಚಿ 30ರಿಂದ 35 ನಿಮಿಷ ಸಣ್ಣ ಉರಿಯಲ್ಲಿ ಬೇಕ್ ಮಾಡ್ಕೋಬೇಕು. ಈ 35 ನಿಮಿಷ ಆಗಿದೆ. ಈಗ ಇದನ್ನು ಟೂತ್ಪಿಕ್ನಿಂದ ಚೆಕ್ ಮಾಡಿ ನೋಡೋಣ. ಈಗ ಮಧ್ಯದಲ್ಲಿ ಅದನ್ನು ಚುಚ್ಚಿ ತೆಗೆದ್ರೆ ಇದು ಕ್ಲೀನಾಗಿ ಬಂದರೆ ಸೊ ಇದು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಏನಾದರೂ ಟೂತ್ಪಿಕ್ಗೆ ಅಂಟ್ಕೊಂಡಿದ್ರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೋಬೇಕು. ಸೊ ಇದಾಗಿದೆ. ಈಗ ಇದನ್ನು ಕಡಾಯಿಂದ ಹೊರಗೆ ತೆಗೆದುಕೊಳ್ಳೋಣ. ಇದನ್ನು ಈಗ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅದರ ಮೇಲೆ ಮುಚ್ಚಿ ಫುಲ್ಲು ತಣ್ಣಗಾಗೋಗಿ ಬಿಡಬೇಕು. ಈಗ ಇದು ತಣ್ಣಗಾಗಿದೆ. ನಾನಿಲ್ಲಿ ನಿಮಗೊಂದು ಓಪನ್ ಮಾಡಿ ತೋರಿಸ್ತೀನಿ ಅದು ಹೇಗೆ ಬೇಕಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಈಗ ಅದು ಪೇಪರ್ ಕಪ್ನ ರಿಮೂವ್ ಮಾಡೋಣ. ಎಷ್ಟು ಫ್ಲಫಿ ಆಗಿದೆ ನೋಡಿ. ಈಗ ಪೇಪರ್ ಕಪ್ನ ಸ್ಲೋಲಿ ರಿಮೂವ್ ಮಾಡ್ತಾ ಇದ್ದೀನಿ. ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬನಾನಾ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬನಾನಾ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಫ್ಲಫಿಯಾಗಿದೆ, ಎಷ್ಟು ಉಬ್ಬಿದೆ ಅಂತ. ತುಂಬ ಹೌರ್ಗಾಗಿದೆ. ಈಗ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಒಳಗಡೆ ಹೇಗಾಗಿದೆ ಅಂತ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ತುಂಬ ಫ್ಲಫಿಯಾಗಿದೆ ಹಾಗೂ ತುಂಬ ಹಗುರಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬಾಳೆಹಣ್ಣನ್ನು ಉಪಯೋಗಿಸಿ ಚಾಕ್ಲೇಟ್ ಕಪ್ ಕೇಕ್ ಹೇಗೆ ಮಾಡೋದು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.